ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯ ರಾಜಕಾರಣದ ಪಾಲಿಗಿಂದು ಭವಿಷ್ಯದ ಬುಧವಾರ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನನ್ನ ಕಲಿಗ ಶ್ರೀಲಕ್ಷ್ಮಿ ಕೊಡ್ತಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್. ಭವಿಷ್ಯದ ಬುಧವಾರ, ಇವತ್ತಿನ ಬುಧವಾರ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ಬರೆಯಲಿದೆಯಾ? ಏನಾಗತ್ತೆ? ಮುಂದುವರಿಕೆಯೋ ಅಥವಾ ಬದಲಾವಣೆಯೋ? ಸಿಎಂ ಸ್ಥಾನದ ಕುರಿತಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಗರಿಗೆದರಿದೆ. ಯಾಕಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಸಿಎಂ ಹುದ್ದೆ ಕುರಿತಂತೆ ಬದಲಾವಣೆ ಆಗುತ್ತಾ ಅಥವಾ ಮುಂದುವರಿಕೆ ಆಗುತ್ತಾ? ದೆಹಲಿಯಿಂದ ಸಂದೇಶ ತರ್ತಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ? ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ದೆಹಲಿಗೆ ತೆರಳಿದವರು ಇವತ್ತು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೈಕಮಾಂಡ್ ಸಂದೇಶವನ್ನ ಹೊತ್ತು ತರ್ತಿದ್ದಾರಾ ಖರ್ಗೆ? ಏನಂತ ಇವತ್ತೇ ಡಿಸೈಡ್ ಆಗಿ ಹೋಗತ್ತಾ? ಖರ್ಗೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇವತ್ತು, ಹಾಗಾಗಿ ಇವತ್ತೇ ಇತ್ಯರ್ಥ ಆಗತ್ತಾ? ಇವತ್ತು ಸಾಯಂಕಾಲ ಮತ್ತೆ ಬೆಂಗಳೂರಿಗೆ ಅಂತ ದಿಢೀರ್ ವಾಪಸ್ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಸಂದೇಶವನ್ನು ತರ್ತಿದ್ದಾರಾ ಖರ್ಗೆ? ಇಂದು ಸಂಜೆ 6:30ಕ್ಕೆ ಬೆಂಗಳೂರಿಗೆ ಖರ್ಗೆ ವಾಪಸ್ ಆಗ್ತಿದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಮರಳಿ ದೆಹಲಿ. ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ದಿಢೀರ್ ಅಂತ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಬಂದು ಹೋದ್ರು, ಈಗ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ. ಸೊ ಏನು ಹೈಕಮಾಂಡ್ ಸಂದೇಶವನ್ನ ಹೊತ್ತು ತಂದಿದ್ದಾರಾ? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಏನೇ ಹೇಳಿದ್ರು ಪಟ್ಟು ಬಿಡ್ತಾ ಇಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ಈ ಬಿಕ್ಕಟ್ಟನ್ನ ಹೈಕಮಾಂಡ್ ಯಾವ ರೀತಿಯಲ್ಲಿ ಶಮನ ಮಾಡುತ್ತೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸಂದೇಶವನ್ನ ಹೊತ್ತು ತರ್ತಾ ಇದ್ದಾರಾ? ಇವತ್ತೇ ಎಲ್ಲವೂ ಕೂಡ ನಿರ್ಧಾರ ಆಗತ್ತಾ ಅನ್ನುವಂತಹ ವಿಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನೆಲ್ಲ ಆಗ್ಬೋದು ಇವತ್ತು? ಶ್ರೀಲಕ್ಷ್ಮಿ, ಸಹಜವಾಗಿಯೇ ಇವತ್ತೇ ಎಲ್ಲವೂ ನಿರ್ಧಾರ ಆಗುತ್ತಾ ಅನ್ನೋಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅಸಾಧ್ಯ. ಯಾಕೆ ಅಂತಂದು ಹೇಳಿದ್ರೆ ಇದು ಯಾವುದೇ ಒಂದು ಸಚಿವ ಸ್ಥಾನ ಆಗಿರ್ಬೋದು ಅಥವಾ ಶಾಸಕ ಸ್ಥಾನ ಅಲ್ಲ. ಸಿಎಂ ಸ್ಥಾನದ ವಿಚಾರವಾಗಿ ಮತ್ತೆ ಮುಂಬರುವಂತ ವಿಧಾನಸಭೆ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿಯೇ ಇಟ್ಕೊಂಡು ಒಂದು ಮಹತ್ವದ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿದೆ. ಮತ್ತೊಂದು ಕಡೆಗೆ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕೆ ಅಂತಂದು ಹೇಳಿದ್ರೆ ಯಾವುದೇ ಒಂದು ಮಹತ್ವವನ್ನ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸಹಜವಾಗಿ ತದ್ವಿರುದ್ಧವಾದಂತಹ ಒಂದಷ್ಟು ವಿರೋಧಾಭಾಸವಾದಂತಹ ಬೆಳವಣಿಗೆಗಳು ಕೂಡ ಆಗಬಹುದಾದಂತ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿನೇ ಎರಡೂ ಬಣಗಳನ್ನು, ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಎರಡೂ ಬಣಗಳನ್ನ ಮತ್ತೆ ಇಬ್ಬರೂ ನಾಯಕರನ್ನ ಸಮಾನವಾಗಿ ನಡೆಸಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇದೆ. ಯಾಕೆ ಅಂತಂದ ಹೇಳಿದ್ರೆ ಒಂದು ಅಹಿಂದ ನಾಯಕರು ಎನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರ, ಮತ್ತೊಂದು ಕಡೆಗೆ ಪಕ್ಷದ ವಿಚಾರಕ್ಕೆ ಕಾರ್ಯಕರ್ತರ ವಿಚಾರವನ್ನ ಉಳಿಸಿಕೊಳ್ಬೇಕು, ಜೊತೆಗೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಶಾಸಕರು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಶ್ವಾಸಕ್ಕೆ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿ ಇದೆ. ಹಾಗಾಗಿ ಈ ಒಂದು ಕುರ್ಚಿಯ ಕದನದ ವಿಚಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು, ಅಂತದ್ದೊಂದು ಸಭೆ ಏನಾದರೂ ಆದ್ರೆ ನಾವು ಚರ್ಚೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು. ಇದರ ನಡುವೆ ಇವತ್ತು ಸಂಜೆ ದೆಹಲಿಯಿಂದ ಮತ್ತೆ ರಾಜ್ಯಕ್ಕೆ ವಾಪಸ್ ಬರ್ತಾ ಇರುವಂತದ್ದು ಸಂವಿಧಾನದ ಆಚರಣೆ ವಿಚಾರ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ವಾಪಸ್ ಬರುವಂತದ್ದು ಮತ್ತೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಮಹತ್ವದ ಸಂದೇಶ ಹೊತ್ತು ತರ್ತಾರ ಅನ್ನೋಂತ ನಿರೀಕ್ಷೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು
ಮತ್ತೆ ಬೆಂಬಲಿಗ ಶಾಸಕರು ಎಲ್ಲರೂ ಕೂಡ ಕಾದು ಕುಳಿತಿರುವಂತದ್ದು. ಮತ್ತೊಂದು ಕಡೆಗೆ ಸ್ವತಃ DCM DK ಶಿವಕುಮಾರ್ ಅವರೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಕ್ಷಣದಲ್ಲೂ ಬೇಕಾದರೂ ಕರೆ ಮಾಡಬಹುದು. ಕರೆ ಮಾಡದಂತ ಸಂದರ್ಭದಲ್ಲಿ ನಾನು ಕೂಡಲೇ ಹೊರಡಬೇಕಾದಂತ ಅನಿವಾರ್ಯತೆ ಇದ್ರೆ ಸಿದ್ಧತೆಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ DCM DK ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಉಳಿದುಕೊಳ್ತಾರೆ. ಅದಾದ ನಂತರದಲ್ಲಿ ನಾಳೆ ಬೆಳಿಗ್ಗೆ ಮತ್ತೆ ದೆಹಲಿಗೆ ವಾಪಸ್ ಹೋಗ್ತಾರೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾರೆ. ಅಂತಂದ್ರೆ ದಿಢೀರ್ ಬೆಂಗಳೂರಿಗೆ ಬರುವಂತದ್ದು, ದೆಹಲಿಗೆ ಹೋಗುವಂತದ್ದು ಎಲ್ಲ ಒಂದ್ ಕಡೆಗೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಕುತೂಹಲಕಾರಿ ಘಟ್ಟ ತಲುಪಿದೆಯಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಶ್ರೀಲಕ್ಷ್ಮಿ, ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು. ದೆಹಲಿಯಿಂದ ಬೆಂಗಳೂರಿಗೆ ಬಂತ ಹೈಕಮಾಂಡ್ ಸಂದೇಶ. ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಯಾರು? ಆ ನಾಯಕ CM DCM ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ಸಂದೇಶವನ್ನ ತಲುಪಿಸ್ತಾರಾ? ಇವತ್ತು ಒಂದು ಹಂತಕ್ಕೆ ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ CM DCM ಭೇಟಿ ಮಾಡಿ ಚರ್ಚಿಸಿದ್ದು ಯಾರು? ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ರಂಗೇರ್ತಾ ಇದ್ದ ಹಾಗೇನೆ ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಅಷ್ಟು ಸುಲಭ ಏನು ಇಲ್ಲ, ಮತಗಜಗಳ ಗುದ್ದಾಟ ಇದು. ಇದನ್ನ ಪರಿಹರಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇದು ಸಾಕಷ್ಟು ಚಾಲೆಂಜಿಂಗೇ ಆಗಿತ್ತು. ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ. ಪ್ರಿಯಾಂಕ್ ಖರ್ಗೆ ಮೂಲಕ ರಾಹುಲ್ ಸಂದೇಶವನ್ನು ರವಾನಿಸಿದ್ರ. ದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಜೊತೆ ಮೆಗಾ ಮೀಟಿಂಗ್. ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ಮೀಟಿಂಗ್. ಪ್ರಿಯಾಂಕ್ ಖರ್ಗೆ ಮೂಲಕ CM DCMಗೆ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬರ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ CM ಹಾಗೂ DCM ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಹೈಕಮಾಂಡ್ ಸಂದೇಶವನ್ನ ಇವರಿಬ್ಬರಿಗೂ ತಲುಪಿಸುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರಾ? ಇಬ್ಬರನ್ನು ಕೂರಿಸಿ ಚರ್ಚಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿಯವರೆಗೆ ಇಬ್ಬರು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು, ಈ ವೀಕೆಂಡ್ವರೆಗೂ ನೋಡೋಣ ಅಂತ ಹೇಳಿದಾರಂತೆ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನು ಕಳಿಸಿದೆಯಂತೆ. ವಿರೋಧ ಪಕ್ಷಗಳಿಗೆ ವಿನಾಕಾರಣ ಚರ್ಚೆಯ ಆಹಾರವಾಗಬೇಡಿ, CM DCM ಭೇಟಿ ಮಾಡಿ ರಾಹುಲ್ ಸಂದೇಶವನ್ನು ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅಂತೂ ಇಂತೂ ಹೇಗಾದ್ರೂ ಮಾಡಿ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಅನಿವಾರ್ಯತೆ ಅಂತಂದ್ರೆ ಈ ಬಿಕ್ಕಟ್ಟನ್ನು ಶಮನ ಮಾಡಲೇಬೇಕು, ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಇಲ್ದಿದ್ರೆ ಇದು ರಿಸೋರ್ಸ್ ಸ್ಟೇಟ್ ಕರ್ನಾಟಕ ಕಾಂಗ್ರೆಸ್ಗೆ, ಅಂಥ ರಿಸೋರ್ಸ್ ಸ್ಟೇಟ್ನ ಕಳ್ಕೊಳ್ಬೇಕಾಗತ್ತೆ. CM ಪಟ್ಟದ ಫೈಟ್ಗೆ ಮದ್ದು ಅರೆದ್ರ ಅಂತೂ ಇಂತೂ ರಾಹುಲ್ ಗಾಂಧಿ. ಕರ್ನಾಟಕ ರಾಜಕೀಯ ಬಿಕ್ಕಟ್ಟಿನಿಂದ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಅಷ್ಟೊಂದು ಜನ ನಾಯಕರಿದ್ದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಪ್ರಿಯಾಂಕ್ ಖರ್ಗೆ ಸ್ಟೋರಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಅವರಿಬ್ಬರ ನಡುವೆ ಚರ್ಚೆ ಏನು ನಡೀತು ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇಷ್ಟೆಲ್ಲ ಅಸಮಾಧಾನಗಳ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನ ತಮ್ಮ ಸಂದೇಶವಾಹಕರನ್ನಾಗಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಮಾಡಬೇಕಾಗಿದೆ. ಯಾಕಂತಂದ್ರೆ ಇವರಿಬ್ರು ಕೂಡ ಬಹಳ ಸ್ಟ್ರಾಂಗ್ ಲೀಡರ್ಸ್, ಪ್ರಾಮಿನೆಂಟ್ ಲೀಡರ್ಸ್. ಇಬ್ಬರಿಗೂ ಕೂಡ ಕಮ್ಯುನಿಟಿ ಬ್ಯಾಕಪ್ ಕೂಡ ಸಾಕಷ್ಟು ಸಾಲಿಡ್ ಆಗಿದೆ. ಅಷ್ಟು ಸುಲಭ ಇಲ್ಲ, ಯಾರನ್ನೂ ಎದುರಾಕೊಳ್ಳೋ ಹಾಗಿಲ್ಲ. ಹಾಗಾಗಿ ಪವರ್ ಶೇರಿಂಗ್ ಬಿಕ್ಕಟ್ಟಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಲಾಯಲ್ ವ್ಯಕ್ತಿಗೆ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ, ಅಂದ್ರೆ ಎರಡೂ ಬಣದ ನಾಯಕರು ಯಾರೂ ಬೇಡ ಅಂತ ತೀರ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಹೇಳಲಾಗಿದೆ. 1 ಗಂಟೆ ರಾಹುಲ್ ಮತ್ತು ಪ್ರಿಯಾಂಕ್ ಖರ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕರ್ನಾಟಕ ರಾಜಕೀಯ ಬಿಕ್ಕಟ್ಟಿನ ಸಂಪೂರ್ಣ ಮಾಹಿತಿಯನ್ನ ಪ್ರಿಯಾಂಕ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮುಂದೆ ಏನು ಮಾಡಬೇಕು ಅಂತ ಕೂಡ ಚರ್ಚೆ ನಡೆಸಿದ್ದಾರಂತೆ.
ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತ್, ಪ್ರಿಯಾಂಕ ಖರ್ಗೆ ಅವರನ್ನ ಕರೆಸಿ ಚರ್ಚೆ ನಡೆಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಅಚ್ಚರಿಯಾಗಿದೆ. ಬೇಕಾದಷ್ಟು ಜನ ಬೇರೆ ನಾಯಕರುಗಳಿದ್ವಲ್ಲ, ಈಗ ಉದಾಹರಣೆಗೆ KJ ಜಾರ್ಜ್ ಅವರ ಮುಖಾಂತರ ಕೂಡ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಬೇಕಾದಷ್ಟು ಜನ ನಾಯಕರಿದ್ರು, ಅವ್ರನ್ನ ಕರೆಸ್ಬೋದಾಗಿತ್ತು. ವೈ ಪ್ರಿಯಾಂಕ ಖರ್ಗೆ ಕಂಪ್ಯಾರಿಟಿವ್ಲಿ ಅವರು ಸಾಕಷ್ಟು ಟು ಯಂಗ್, ಬೇರೆ ಬೇರೆ ಸೀನಿಯರ್ಸಿಗೆ ಕಂಪೇರ್ ಮಾಡಿದ್ರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಏನು ಇದರಲ್ಲಿ ಅಪ್ಡೇಟ್ ಇದೆ? ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಹೈಕಮಾಂಡ್ ಸಂದೇಶವನ್ನು CM ಹಾಗೂ DCMಗೆ ಮುಟ್ಟಿಸಿದ್ದಾರಾ? ಏನೆಲ್ಲ ಅಪ್ಡೇಟ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ನೀವು ಹೇಳದಾಗೇನೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಲ್ಲಿ ಅತ್ಯಾಪ್ತರು ತುಂಬಾ ಜನ ಇದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು ಅತ್ಯಾಪ್ತರು ಇದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅತ್ಯಾಪ್ತರು ಇರುವಂತದ್ದು. ಆಗಾಗ ಕರ್ನಾಟಕ ರಾಜ್ಯ ರಾಜಕೀಯದ ವರದಿಯನ್ನು ಕೂಡ ಅವರು ಕಳಿಸ್ತಾ ಇರ್ತಾರೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಕರೆಸ್ಬಿಟ್ಟು ಮಾತನಾಡಿರುವಂತ ವಿಚಾರ ಒಂದಷ್ಟು ಕುತೂಹಲಕಾರಿಯಾಗಿ ಉಳಿದುಕೊಳ್ಳುತ್ತದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಪಕ್ಷ ನಿಷ್ಠೆ ಅನ್ನುವಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗೋಕಿನ ಮುಂಚಿನಿಂದ ಹಿಡಿದು ಅವರು ಮೊದಲಿಂದನೂ ಕೂಡ ಪಾರ್ಟಿ ಮ್ಯಾನ್ ಅನ್ನೋ ರೀತಿಯಲ್ಲೇ ಬಿಂಬಿಸಿಕೊಂಡಿದ್ದಾರೆ. ಅದು ದೇವರಾಜ್ ಅರಸು ಅವರ ಕಾಲದಿಂದ ಆಗಿರ್ಬೋದು, ಬಂಗಾರಪ್ಪ ಅವರ ಕಾಲದಿಂದ ಆಗಿರ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಬದ್ಧವಾಗಿ ಒಂದಷ್ಟು ನಡೆದುಕೊಂಡು ಬಂದಿರುವಂತದ್ದು. ಧರ್ಮಸಿಂಗ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲವಕುಶರ ರೀತಿಯಲ್ಲಿ ಪಕ್ಷದ ನಿಲುವುಗಳನ್ನ ಪ್ರತಿಪಾದಿಸ್ತಾ ಪಕ್ಷವನ್ನ ಬಿಟ್ಟು ಹೋಗಿಲ್ಲ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಪಕ್ಷ ನಿಷ್ಠೆಯನ್ನ ಹೊಂದಿದ್ದಾರೆ. ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಣವ ವಿಚಾರ ಆಗಿರ್ಬೋದು ಅಥವಾ ಒಂದು ಸೈಡ್ ಆಗಿರುವಂತಹ ವಿಚಾರಧಾರೆಗಳಾಗಿರ್ಬೋದು ಹೇಳದೇನೆ ಪಕ್ಷದ ನಿಲುವುಗಳು ಯಾವ ರೀತಿ ಇದೆ, ಪಕ್ಷ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡುವಂತ ಒಂದಷ್ಟು ಜಾಣ್ಮೆ ಮತ್ತೆ ಒಂದಷ್ಟು ತಂತ್ರಗಾರಿಕೆಯನ್ನ ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಸ್ತುತ ರಾಜಕೀಯ ಚಿತ್ರಣದ ವಾಸ್ತವದ ಚಿತ್ರಣ ಯಾವ ರೀತಿ ಇದೆ, ಯಾಕೆಂತಂದ ಹೇಳಿದ್ರೆ ಮುಂಬರುವಂತ ವಿಧಾನಸಭೆಯ ಲೋಕಸಭಾ ಚುನಾವಣೆಯ ಆಧಾರಿತವಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಮತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದು ತದ್ವಿರುದ್ಧವಾದಂತಹ ಬೆಳವಣಿಗೆಗಳು ಕೂಡ ಆಗಬಾರದು, ಆಗುವಂತದ್ದನ್ನ ತಡೆಯುವಂತ ಲೆಕ್ಕಾಚಾರದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿನೇ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿಯ CM ಸಿದ್ದರಾಮಯ್ಯ ಅವರನ್ನ ಅವ್ರ ನೆಕ್ಸ್ಟ್ ಒಮ್ಮೆ ಅವ್ರನ್ನ ಬದಲಾಯಿಸುವಂತದ್ದಾದ್ರೆ ಅವರ ಸ್ಥಾನಮಾನ ಏನು, ಯಾಕೆಂತಂದ ಹೇಳಿದ್ರೆ ಅವ್ರ ಮಾಸ್ ಲೀಡರ್ಶಿಪ್ ಇದೆ, ಅಹಿಂದ ವರ್ಗ ಅವರು ಬೆನ್ನಿಗೆ ಇದೆ ಅನ್ನೋಂತ ಒಂದಷ್ಟು ಪ್ರಶ್ನೆಗಳು. ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರು ಅವ್ರ ಬೆನ್ನಿಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಆಗಿರ್ಬೋದು ಮತ್ತೆ ಲಿಂಗಾಯತ ಸಮುದಾಯದ ಕೆಲ ಶಾಸಕರು ಕೂಡ ಅವರು ಬೆನ್ನಿಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಯಾವುದೇ ಒಂದಷ್ಟು ಇಬ್ಬರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಇದ್ದೇ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಒಬ್ಬರು ಒಂದೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಸಹಜವಾದ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಜೊತೆಗೆ ಅವರ ಚರ್ಚೆಯ ನಂತರದಲ್ಲಿ ನೇರವಾಗಿ ಬಂದು CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಯಾವ ರೀತಿ ಮಾಹಿತಿ ಆಯ್ತು, ಏನಾಯ್ತು ಅನ್ನೋಂತ ಮಾಹಿತಿ ತಲುಪಿಸುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತದ್ದು. ಒಂದು ಇಲ್ಲಿ ಯಾರೋ ಬಣಗಳ ರಾಜಕೀಯದ ನಡುವೆ ವಾಸ್ತವದ ಸ್ಥಿತಿಯ ಆಧಾರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯ್ತಾ, ಆ ಒಂದು ಹಿನ್ನೆಲೆಯಲ್ಲಿ ಕರೆಸಿ ಮಾತುಕತೆಯನ್ನ ನಡೆಸ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. DK ಶಿವಕುಮಾರ್ ಸ್ವತಃ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೋಗಿ ದಿಢೀರಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದರು. ಹಾಗಾದ್ರೆ ಏನು ನಡೀತು ದೆಹಲಿಯಲ್ಲಿ ಚರ್ಚೆಗಳು? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕಿಚ್ಚು ದಗದಗಿಸ್ತಾ ಇದೆ. CM ಪಟ್ಟಕ್ಕಾಗಿ DCM DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ CM ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ಪವರ್ ಶೇರಿಂಗ್ ಫೈಟ್ನಿಂದ ಕಂಗಾಲಾಗಿರುವಂತಹ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕರೆಸಿಕೊಂಡು ಕುರ್ಚಿ ಕಾಳಗದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕುರ್ಚಿ ಕಾಳಗಕ್ಕೆ ಮದ್ದೆರೆದರ ರಾಹುಲ್ ಗಾಂಧಿ. ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು? ಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ.
ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅಂತ ದೆಹಲಿಗೆ ತೆರಳಿದ್ರು. ಆದರೆ ಡಿಕೆಶಿ ಭೇಟಿಗೆ ಸಮಯಾನೇ ಕೊಡದ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾದ್ರೂ ಏನು ಅಂತಾನೆ ತೋರಿಸ್ತೀವಿ ನೋಡಿ. ರಾಹುಲ್ಗೆ ಖರ್ಗೆ ಹೇಳಿದ್ದೇನು? ಈಗ ತೆಗೆದುಕೊಳ್ಳುವ ನಿರ್ಧಾರ ಪರಿಣಾಮ ಬೀರಲಿದೆ. ಮುಂದಿನ 3 ವರ್ಷ ಪರಿಣಾಮ ಬೀರಲಿದೆ. ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು. ಜಾತಿವಾರು ಲೆಕ್ಕದಲ್ಲಿ ಮತಗಳ ವಿಭಜನೆಯಾಗಲಿದೆ. ಸಿದ್ದರಾಮಯ್ಯರನ್ನು ಇಳಿಸಿದ್ರೆ ಅಹಿಂದ ಮತಗಳು ಕೈತಪ್ಪುತ್ತೆ. ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಒಕ್ಕಲಿಗ ಮತಗಳು ಕೈತಪ್ಪುತ್ತೆ. ಮುಂದಿನ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಕಾಂಗ್ರೆಸ್ ಸೋಲಿಗೆ ಇದು ಕಾರಣವಾಗಬಹುದು. ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅತಿ ಅವಶ್ಯಕ. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಆ ಸಂದೇಶವೇನು ಅಂತಾನೆ ತೋರಿಸ್ತೀವಿ ನೋಡಿ. ಪ್ರಿಯಾಂಕ್ ಮುಟ್ಟಿಸಿದ ಸಂದೇಶವೇನು? ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ. ಅಲ್ಲಿಯವರೆಗೆ ನೀವೆಲ್ಲ ಯಥಾಸ್ಥಿತಿಯಲ್ಲಿ ಇರಬೇಕು. ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬೇಡಿ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ. ವಿರೋಧ ಪಕ್ಷಗಳಿಗೆ ಆಹಾರ ನೀಡದಂತೆ ನಡೆದುಕೊಳ್ಳಿ. ಹೀಗೆ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಇಬ್ಬರು ನಡೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋನ್ ಕರೆಗೆ ಕಾದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗಿದೆ. ಏನಾದರೂ ಬರೋ ಅಗತ್ಯ ಇದ್ರೆ ನಾನು ಹೇಳ್ತೀನಿ ಅಂತ ಹೇಳಿದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾಗಿ ಅಕಸ್ಮಾತ್ ಏನಾದರೂ ಹೋಗಬೇಕಾಗಿದ್ದರೆ ದೆಹಲಿಗೆ ಅಂತ ಡಿಕೆ ಶಿವಕುಮಾರ್ ಕಾದು ಕುಳಿತಿದ್ದಾರೆ ಅಂತ ಹೇಳಲಾಗಿದೆ. ಎನಿ ಟೈಮ್ ಏನೂ ಆಗಬಹುದು, ಯಾರಿಗೂ ಬುಲಾವ್ ಬರಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಕಾದು ಕುಳಿತಿದ್ದಾರೆ ಅಂತ ಹೇಳಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕರೆಗೆ. ಏರ್ಪೋರ್ಟ್ ವರೆಗಿನ ಸಂಚಾರದಲ್ಲಿ ಡಿಕೆಶಿಗೆ ಖರ್ಗೆ ಭರವಸೆ ಕೊಟ್ರಂತೆ. ಹಾಗಾಗಿ ಖರ್ಗೆ ಅವರ ಕರೆಯನ್ನು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ವೇಟ್ ಅಂಡ್ ವಾಚ್ ಅಂತ ಕಾದು ನೋಡ್ತಾ ಇದ್ದಾರೆ. ಎನಿ ಟೈಮ್ ಕರೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೆಲವು ಜ್ಯೋತಿಷಿಗಳು ಹೇಳಿರೋ ಪ್ರಕಾರ ಇನ್ನು 1-2 ದಿನದಲ್ಲಿ ಇವೆಲ್ಲವೂ ಕೂಡ ನಿರ್ಧಾರವಾಗಬೇಕು ಡಿಕೆ ಶಿವಕುಮಾರ್ ಅವರಿಗೆ. ಅದರ್ವೈಸ್ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿಎಂ ಪಟ್ಟ ಒಲಿಯುವ ಸಂದರ್ಭ ಬರುವಂಥದ್ದು ಕಷ್ಟ ಇದೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಪಟ್ಟು ಬಿಡದೆ ಪಟ್ಟಕ್ಕಾಗಿ ಛಲ ಬಿಡದ ತ್ರಿವಿಕ್ರಮನಂತೆ ತಯಾರಾಗಿ ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೆ ಕಾದು ನೋಡಬೇಕು. ಈಗ ದೇಶದ ಇನ್ನಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತ್ ಟಾಪ್ 5 ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಇದರ ಬೆನ್ನಲ್ಲೇ ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಾ ಧ್ವಜವನ್ನು ಪ್ರಧಾನಿ ಮೋದಿ ಅವರು ಹಾರಿಸಿದ್ದಾರೆ. ಇದೀಗ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಾಲಯದಲ್ಲಿ ಲೇಸರ್ ಶೋ ಎಲ್ಲರ ಕಣ್ಮನ ಸೆಳೀತಾ ಇದೆ. ಬಂಗಾಳದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಿದ್ರೆ ಇಡೀ ದೇಶವನ್ನೇ ನಡುಗಿಸ್ತೇನೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಷ್ಟ್ರ ರಾಜಧಾನಿ ದಿನೇ ದಿನೇ ಗ್ಯಾಸ್ ಚೇಂಬರ್ ಆಗಿ ಬದಲಾಗ್ತಾ ಇದೆ. ಅದರಂತೆ ದೆಹಲಿಯ ವಾಯು ಗುಣಮಟ್ಟ ಮತ್ತಷ್ಟು ಕಳಪೆಯಾಗಿದೆ. ಹೀಗಾಗಿ ರಾಜಧಾನಿಗೆ ವಿಷಕಾರಿ ಗಾಳಿಯಿಂದ ಸದ್ಯಕ್ಕೆ ಮುಕ್ತಿ ಸಿಗೋ ಲಕ್ಷಣವೇ ಕಾಣ್ತಾ ಇಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ನಿನ್ನೆಯಷ್ಟೇ 373ರಷ್ಟಿದ್ದ ವಾಯು ಗುಣಮಟ್ಟ ಇಂದು 360ಕ್ಕೆ ತಲುಪಿದ್ದು ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ 2026ರ ವೇಳಾಪಟ್ಟಿಯನ್ನು ಐಸಿಸಿ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ.
ಪಂದ್ಯಾವಳಿ ಫೆಬ್ರವರಿ 7ರಿಂದ ಮಾರ್ಚ್ 8, 2026ರವರೆಗೆ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರನ್ನ ಪಂದ್ಯಾವಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ. ಈ ಬಾರಿ T20 ವಿಶ್ವಕಪ್ ಮ್ಯಾಚ್ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿವೆ. ಪ್ರಪಂಚದಾದ್ಯಂತ ಕೋಟ್ಯಂತರ ಅಭಿಮಾನಿಗಳು ಕಾಯುತ್ತಿರುವ ಬಹುನಿರೀಕ್ಷಿತ ಭಾರತ-ಪಾಕಿಸ್ತಾನ ಮ್ಯಾಚ್ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯಲಿದೆ. ಸಿಎಂ ಸ್ಥಾನಕ್ಕಾಗಿ ಕರ್ನಾಟಕದಲ್ಲಿ ಜಂಗಿ ಕುಸ್ತಿ ಮುಂದುವರೆದಿದೆ. ಈ ನಡುವೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ತಮ್ಮ ಸ್ಪಷ್ಟವಾದ ಸಂದೇಶವನ್ನ ಹೇಳಿಕೊಂಡಿದ್ದಾರಂತೆ. ಖರ್ಗೆ ಅವರ ಮುಖಾಂತರ ತಮ್ಮ ಸಂದೇಶವನ್ನ ಕಳುಹಿಸಿದ್ದಾರೆ ಹೈಕಮಾಂಡ್ಗೆ. ರಿಪಬ್ಲಿಕ್ನಲ್ಲಿ ಡಿಕೆ ಖರ್ಗೆ ಮೀಟಿಂಗ್ನ ಇನ್ಸೈಡ್ ಸ್ಟೋರಿ. ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಏನನ್ನ ಚರ್ಚೆ ಮಾಡಿದ್ರು? ಹೌದು, ನನಗೆ ಸಿಎಂ ಸ್ಥಾನ ಬೇಕು, ಆದರೆ ಯಾತಕ್ಕೆ ಅಂತ ಡಿಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಲು ಆರೋಪ ಮಾಡಿದ್ದಾರಂತೆ ಖರ್ಗೆ ಅವರ ಬಳಿ. ಸರಿ, ಕಾಂಗ್ರೆಸ್ನಲ್ಲಿ ಅವರು ಬೇಕಾದಷ್ಟು ಅಧಿಕಾರವನ್ನು ಅನುಭವಿಸಿದ್ರು, ಆದರೆ ಯಾರನ್ನ ಬೆಳೆಸಿದ್ರು? ಕಾಂಗ್ರೆಸ್ನಲ್ಲಿ ಯಾರನ್ನು ಬೆಳೆಸಲೇ ಇಲ್ಲ ಸಿಎಂ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ಸಾಲು ಆರೋಪ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ ವರೆಗಿನ ಹಾದಿಯಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಒಂದೇ ಕಾರಲ್ಲಿ ಹೋದ್ರು. ಅವರು ಏರ್ಪೋರ್ಟ್ ವರೆಗೂ ತೆರಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರನ್ನೂ ಬೆಳೆಸಿಲ್ಲ, ತಾವಷ್ಟೇ ಬೆಳೆದ್ರು, 2 ಅವಧಿಗೆ ಸಿಎಂ ಆಗಿದ್ರು, ವಿಪಕ್ಷ ನಾಯಕ ಆಗಿದ್ರು, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು, ಬೇಕಾದಷ್ಟು ಅಧಿಕಾರ ಅನುಭವಿಸಿದ್ದಾರೆ, ಆದರೆ ಯಾರನ್ನೂ ಬೆಳೆಸಿಲ್ಲ ಅಂತ ಡಿಕೆಶಿ ಆರೋಪ. ಸಿಎಂ ಮುಂದುವರಿಕೆನ ಬದಲಾವಣೆನ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಓ ಟಿ ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಪಕ್ಕಾ ಗುಡ್ ನ್ಯೂಸ್ ಕೊಡುತ್ತಂತೆ. ಕಾಂಗ್ರೆಸ್ ವಲಯದಲ್ಲೇ ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡುತ್ತಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಈ ಸ್ಟೋರಿಯಲ್ಲಿ ನೋಡಿ. ಕುರ್ಚಿ ಕಾಳಗ ದಿನದಿಂದ ದಿನಕ್ಕೂ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಗಾಳ ಹಾಕ್ತಿದ್ದಾರೆ. ದೆಹಲಿ ಯಾತ್ರೆ ಮುಗಿಸಿ ಬೆಂಗಳೂರಿಗೆ ಮರಳಿದ ಶಾಸಕರು ಕನಕಪುರ ಬಂಡೆಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಫಿಕ್ಸ್. ದೆಹಲಿ ಭೇಟಿ ಬಳಿಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಿಸಲು ಬಂಡೆ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡಿ ಬಂದಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಕದಲೂರು ಉದಯ್, ಬಾಲಕೃಷ್ಣ ನಿನ್ನೆ ಬೆಂಗಳೂರಿಗೆ ಮರಳಿದ್ದಾರೆ. ದೆಹಲಿ ಭೇಟಿ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶಾಸಕರು ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ಈ ಸುದ್ದಿ ಸಿಗಲಿದೆ ಈಗಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ, ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ. ಅದು 200% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀರಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಹೈಕಮಾಂಡ್ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಕೆಲವೇ ದಿನಗಳಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ. ದೊಡ್ಡ ನಾಯಕರ ವಿಚಾರ ಅದೇನಿದ್ರು ಹೈಕಮಾಂಡ್ ಅವ್ರು ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಲ್ಲ. ಸಿಎಂ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಂತ? ಬದಲಾವಣೆ ವಿಚಾರವಾಗಿ ನಾವು ಪಕ್ಷದಲ್ಲಿ ಪಕ್ಷ ಹೇಳಿದ್ರೆ ನಾವು ಕೇಳುವಂತರು. ನಾವ್ಯಾವ್ದೇ ಅದರಲ್ಲಿ ತೀರ್ಮಾನ ಮಾಡೋದಾಗ್ಲಿ, ನಾವ್ಯಾರ್ಗಾರ ಅಡ್ವೈಸ್ ಮಾಡೋದಾಗ್ಲಿ ಅವರು ಅದನ್ನೆಲ್ಲ ಈಗ ನಮ್ಮ ಕೆಲವು ಸೀನಿಯರ್ಸ್ MLAಗಳು ಬಂದಿದ್ರು, ಅದ್ರ ಬಗ್ಗೆ ಗೊಂದಲನ ಬಗೆಹರಿಸಿ ಅಂತ ಅವರು ಕೂಡ ಸಪರೇಟ್ ಮಾತಾಡಿದ್ದಾರೆ. ಸೊ ಅದು ಬಹುಶಃ ಹೈಕಮಾಂಡ್ ಕೆಲವೇ ದಿನಗಳಲ್ಲಿ ಅದಕ್ಕೆ ತೆರೆ ಎಳಿತಾರೆ ಅಂತ
ಪವರ್ ಫೈಟ್ಗೆ ಹೈಕಮಾಂಡ್ ಇದೆಚ್ಚರಿ ಹಾಡುತ್ತೆ. ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ ಏನೀಗ ಗೊಂದಲ ಇದೆಯಲ್ಲ ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದ್ರೆ ಇದೇನಾದ್ರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಏನಾರ ಒಂದು ಇತಿಶ್ರೀ ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ, ನಮಗೂ ಗೊತ್ತಿಲ್ಲ, ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ, ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ಯಾರನ್ನ ಇಟ್ಕೊಂತೀರಾ, ಯಾರನ್ನ ಬೇಡ ಅಂತೀರಾ, ಅದು ನಿಮ್ಮ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ನಿಮ್ಮ ಲೆವೆಲಲ್ಲಿ ಇದು ತೀರ್ಮಾನ ಆಗಿದೆಯಾ ಇಲ್ವಾ, ಅಥವಾ ಮಾತಾಡಿದ್ದೀರಾ ಇಲ್ವಾ, ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು. ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು. ಏನೋ ಒಂದು ಇದಕ್ಕೆ ಇತಿಶ್ರೀ ಆಡಿ ಅಂತ ನಾವು ಕೇಳಲಿಕ್ಕೆ. ಡಿಕೆ ಶಿವಕುಮಾರ್ ಬಣದ ಮಾತುಗಳನ್ನು ಕೇಳ್ತಿದ್ರೆ ಶೀಘ್ರದಲ್ಲೇ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತೆರೆ ಎಳೆಯಲಿದೆ. ಇಕ್ಬಾಲ್ ಹುಸೇನ್ ಹೇಳಿದಂತೆ ಕನಕಪುರ ಬಂಡೆಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಾಳಗಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಇನ್ನುಳಿದ ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ KN ರಾಜಣ್ಣ ಹೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ. CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ, ಯಾವುದೇ ಗೊಂದಲ ಬೇಡ. ರಿಪಬ್ಲಿಕ್ ಕನ್ನಡದಲ್ಲಿ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೈಕಮಾಂಡ್ ಏನು ಹೇಳಿಲ್ಲ ಅಂದರೆ ಯಥಾಸ್ಥಿತಿ ಅಂಥೇಳಿ ಅರ್ಥ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂಥೇಳಿ ಅರ್ಥ. DK ಶಿವಕುಮಾರ್ನ ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ, ಆದರೆ ಸಿದ್ದರಾಮಯ್ಯರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಇದರ ಅರ್ಥ ಸಮ್ ರಿಸರ್ವೇಷನ್ ಈಸ್ ದೇರ್ ಅಂತ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ರಾಜಣ್ಣವ್ರು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ. ಮತ್ತೊಂದು ಕಡೆ ಎಲ್ಲ ಹೇಳ್ತಾರೆ ನೋಡಿ, ಈ ಚುನಾವಣೆ ಇತ್ತಲ್ಲ, ಈಗ ನಡೆದ ಚುನಾವಣೆಯಲ್ಲಿ ನಾವು ಬಹುಮತಕ್ಕೆ ಬಂದ್ವಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಚುನಾವಣೆಗೆ ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಬಹುಮತ ಬಂದರೆ DK ಶಿವಕುಮಾರ್ CM ಆಗಲಿ. DCM DK ಶಿವಕುಮಾರ್ಗೆ ರಾಜಣ್ಣ ಸವಾಲ್ ಹಾಕಿದ್ದಾರೆ. ರಾಜಣ್ಣನವರು ಮುಂದುವರೆದು ಹೇಳಿರೋದು, ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು. ಥ್ರೆಟ್ ಮಾಡ್ತಿದ್ದಾರೋ, ದ್ವೇಷ ಮಾಡ್ತಿದ್ದಾರೋ, ಪ್ರೀತಿ ಮಾಡ್ತಿದ್ದಾರೋ, ಭಯ ಹುಟ್ಟಿಸ್ತಾ ಇದ್ದಾರೋ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. CM ಆಗಿ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅಂತ ಹೇಳಿ ಹೇಳಿದ್ದಾರೆ ರಾಜಣ್ಣ. ನಮ್ಮ ಜೊತೆಗೆ ಮಾಜಿ ಸಚಿವರಾದಂತ KN ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟಾಗ್ತಾ ಇದೆ, ತಾವೇನ್ ಹೇಳ್ತೀರಿ? ಎಲ್ಲಿದ್ದಾರೆ ಬಿಕ್ಕಟ್ಟು ಇಲ್ಲ, ಇಕ್ಕಟ್ಟು ಇಲ್ಲ, ಎಲ್ಲ ಸರಿಯಾಗಿದೆ, ಸಾದಾ ಇದೆ. ಇನ್ 1 or 2 days ನಲ್ಲಿ ಹೈಕಮಾಂಡ್ ನಲ್ಲಿ ಕ್ಲಾರಿಫೈ ಮಾಡ್ತಾರೆ. ಆದ್ರೆ ಹೈಕಮಾಂಡ್ ನಾಯಕರು CM DCM ಕರೀತಾರ ಅಂತ ಸರ್? ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನು ಕರೆಯಲ್ಲ. ರಾಹುಲ್ ಗಾಂಧಿ ವಿಲ್ ಸೆಂಡ್ ಇಸ್ ಮೆಸೇಜ್ ಥ್ರೂ ಸಂಬಡಿ. ಈಗ ಹಿಂದೆ ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ, ಇವ್ರನ್ನ DCM ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದ್ರೆ ಕರೆದು ಇವರಿಬ್ಬರನ್ನು. ಓನ್ಲಿ ವೇಣುಗೋಪಾಲ್ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ. ಸೊ ಈಗಲೂ ಹಂಗೇನೋ ಮಾಡ್ತಾರೆ ಯಾರಾದ್ರೂ ಒಬ್ರು. ಅಂದ್ರೆ DCM DK ಶಿವಕುಮಾರ್ ನಾನು ಕರೆದು ಮಾತನಾಡಿಸ್ತಾರೆ ಅನ್ನುವಂತ ಆಶಾಭಾವದಲ್ಲಿದ್ದಾರೆ ಸರ್. ನೋಡಿ, DK ಶಿವಕುಮಾರ್ಗೆ ಹೈಕಮಾಂಡ್ ಇಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು 2 ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ, ಹೌದಾ ಇಲ್ಲ? ಸೊ ಅದನ್ನ ಯು ಶುಡ್ ಅಂಡರ್ಸ್ಟ್ಯಾಂಡ್. ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಸರ್ DCM ಅವ್ರನ್ನ, ಅಥವಾ ಏನು ವಿಷಯ ಅಂತ? ಯಾರು ಹೇಳಿದ್ದಲ್ಲ. ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್, ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್.
ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ಥ್ರೆಟನ್ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ಗೆ ಅಂತ ಸರ್. ಅದು ಅವ್ರಿಗೆ ಗೊತ್ತು, ನಾನು ಹೆಂಗ್ ಹೇಳಕ್ ಆಗ್ತದೆ. ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಬಹುದು ಅಂತ ಸರ್ ಇದು? ವೆರಿ ಶಾರ್ಟ್ಲಿ ಇಟ್ ಮೇ ರಿಸಾಲ್ವ್. ಬಟ್ ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ತಮ್ಮ ಆಶಾಭಾವ ಹಾಗೆ ಇರುತ್ತೆ. ಅದೆಲ್ಲ ಹೈಕಮಾಂಡ್ ಸೇರಿದ್ದು. ಡಿ.ಕೆ. ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್? ಹೀಗೆ ನಾನು ಶಾಸ್ತ್ರ ಹೇಳ್ತೀರಾ? ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಸಿದ್ದರಾಮಯ್ಯ ಅವರು ಮಾತು ಹೇಳಿದ್ರು. ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೇನೆ, ಹೇಳಿದ್ರೆ ಬಿಡ್ತಾರೆ ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರೇನು ಮಾತಾಡಂಗಿಲ್ಲ. ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ಡಿಸೈಡ್. ಗೊತ್ತಾಯ್ತಾ? ನಾವೆಲ್ಲ ಓಫುಲ್ ಆಗಿರೋದು ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಅಂತ. ಆದ್ರೆ ಅದೇ ಡಿಸೆಂಬರ್ ಯಾಕೆ ಅನ್ವಯ ಆಗಲ್ಲ ಅಂತ ಸರ್? ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಾನೇ ಅರ್ಥ ಸರ್? ಅದು ಹೈಕಮಾಂಡ್ ಅಲ್ಲಿ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ಕೋ ಅಂತ ಅರ್ಥೈಸ್ಕೋಬೇಕು. ಕ್ಯಾಮರಾಮನ್ ಕಾಂತರಾಜ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಾದಾಟದ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ಗೆ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೋ ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೋ ಅನ್ನೋದು ಈಗಿರುವಂತ ಕುತೂಹಲ. ಹೈಕಮಾಂಡ್ ಮಧ್ಯ ಪ್ರವೇಶದ ನಂತರ ಸಂಧಾನವೋ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಮುಂದುವರಿಕೆಯೋ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ. ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ. ತಾರಕಕ್ಕೇರಿದ ಕುರ್ಚಿ ಕದನ ಹೈಕಮಾಂಡ್ಗೆ ತಲೆಬಿಸಿ. ಬಹಿರಂಗವಾಗಿ ಚರ್ಚಿಸಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ. ಡಿ.ಕೆ. ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಇದೀಗ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣ ವರಿಷ್ಠರ ಭೇಟಿಗೆ ದೆಹಲಿ ಬಾಗಿಲು ತಟ್ಟಿ ಬಂದಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿಕೊಟ್ಟಾರೆ ಯಾರು? ಬಾಂಡ್ ಪೇಪರ್ ಇದ್ದು ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದು ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 2028ರಲ್ಲಿ ಬೇಕಾದ್ರೆ ಡಿಕೆಸಿ ಸಿಎಂ ಆಗಲಿ. ಡಿ.ಕೆ. ಶಿವಕುಮಾರ್ ಜೊತೆ 139 ಜನ ಇದ್ದಾರೆ ಎಮ್ಮೆಲ್ಲೆಗಳು. ಸಿದ್ದರಾಮಯ್ಯ ಜೊತೆ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿ.ಕೆ. ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಅನುಭವಿಸ್ತೀನಿ. ನಾನು ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗ್ಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದಿತ್ತು. ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ. ನಮ್ಮ ಹುಡುಗ ಸಿಎಂ ಆಗ್ತಾನೆ ಅನ್ನೋ ನಂಬಿಕೆ. ಡಿ.ಕೆ. ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ.
ಏಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂದಿದೆ. ನಮ್ಮಲ್ಲಿ ಕೆ ಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000 5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂತು. ಕಾರಣ ಏನು? ಇಲ್ಲಪ್ಪ ಡಿ ಕೆನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ. ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಇಲ್ಲ ಸರ್. ಡಿ ಕೆ ಶಿ ಅವರು ಕಾಂಗ್ರೆಸ್ನ ಸಿ ಎಂ ಆಗೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಹೈಕಮಾಂಡ್ಗೆ ಕೂಡ ಗದ್ದುಗೆ ಗುದ್ದಾಟದ ತಲೆಬಿಸಿ ತಂದಿಟ್ಟಿದ್ದು ಕುರ್ಚಿ ಕದನಕ್ಕೆ ಅದ್ಯಾವಾಗ ತೆರೆ ಬೀಳುತ್ತೆ ಕಾದಷ್ಟೇ ನೋಡಬೇಕಾಗುತ್ತೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರು ಅಪಘಾತದಲ್ಲಿ IAS ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿ ಇದ್ದವರು ಸೀಟ್ ಬೆಲ್ಟ್ ಧರಿಸದಿದ್ದಕ್ಕೆ ಈ ಭೀಕರ ದುರಂತ ನಡೀತಾ. ಅಪಘಾತದ ವೇಳೆ ಏರ್ ಬ್ಯಾಗ್ ತೆರೆದುಕೊಳ್ಳದೇ ಇದ್ದುದಕ್ಕೆ 4 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಾರು ಅಪಘಾತದಲ್ಲಿ ಗಾಯಗೊಂಡ ಈರಣ್ಣ ಸಿರಸಂಗಿ ಇವತ್ತು ಬೆಳಿಗ್ಗೆ ದುರ್ಮರಣ ಹೊಂದಿದ್ದಾರೆ. ಚಿಕಿತ್ಸೆ ಫಲಿಸದೆ ಮಹಾಂತೇಶ ಬೀಳಗಿ ಸ್ನೇಹಿತ ಈರಣ್ಣ ಸಿರಸಂಗಿ ಕೂಡ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಕಾರಿನಲ್ಲಿ ಇದ್ದವರು 5 ಜನ, ಈಗ 4 ಜನ ಮೃತಪಟ್ಟಂಗಾಗಿದೆ. ಕಾರಿನ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ರಸ್ತೆ ಅಪಘಾತದಲ್ಲಿ ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಮತ್ತು ಅವರಿಬ್ಬರ ಸಹೋದರರು ಸಾವನ್ನಪ್ಪಿರುವಂಥದ್ದು. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಅವರ ಸ್ನೇಹಿತರು ಈರಣ್ಣ ಸಿರಸಂಗಿ ಅನ್ನುವಂಥವ್ರು ಕೂಡ ಸಾವನ್ನಪ್ಪಿರುವಂಥದ್ದು. ಒಟ್ಟು ಈ ಒಂದು ರಸ್ತೆ ಅಪಘಾತದಲ್ಲಿ 4 ಸಾವನ್ನಪ್ಪಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಒಂದು ಘಟನಾ ಸ್ಥಳ ಏನಿದೆ ಆ ಒಂದು ಘಟನಾ ಸ್ಥಳದಲ್ಲಿ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು. ಇದು ಮಹಾಂತೇಶ್ ಬೀಳಗಿ ಅವರು ಪ್ರಯಾಣ ಮಾಡ್ತಾ ಇದ್ದಂಥ ಇನೋವಾ ಕಾರ್ ಆಗಿರುವಂಥದ್ದು. ನಿನ್ನೆ ಸಂಜೆ ಅಂದರೆ ಬೆಳಗಾವಿಯಿಂದ ಕಲಬುರಗಿ ಕಡೆ ಅಂದರೆ ಅವರ ಸಂಬಂಧಿಕರ ಮನೆಯಲ್ಲಿ ನಡೀತಾ ಇರುವಂಥ ಮದುವೆಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲೇ ಏನು ಈ ಒಂದು ಕಾರು ಅಪಘಾತ ನಡೆದಿರುವಂಥದ್ದು. ಅಪಘಾತದ ನಂತರ ಏನು ಕಾರಲ್ಲಿ ಇದ್ದಂಥ 5 ಜನರ ಪೈಕಿ 2 ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಇನ್ನು 3 ಜನರು ಗಂಭೀರವಾಗಿ ಗಾಯ ಆಗಿದ್ದರು. ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿ ರಾತ್ರಿ ಆಸ್ಪತ್ರೆಯಲ್ಲಿ ಮಹಾಂತೇಶ್ ಬೀಳಗಿ ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಅದಾದ ಬಳಿಕ ಇದೀಗ ಬೆಳಗ್ಗೆ ಅವರ ಸ್ನೇಹಿತರು ಕೂಡ ಸಾವನ್ನಪ್ಪಿರುವಂಥದ್ದು. ಅಪಘಾತದ ತೀವ್ರತೆ ಎಷ್ಟಿದೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಕಾರು ಸುಮಾರು ವೇಗದಲ್ಲಿ ಬರ್ತಾ ಇರುವಂಥದ್ದು. ಏರ್ ಬ್ಯಾಗ್ ಕೂಡ ಓಪನ್ ಆಗಿರುವಂಥದ್ದು ಒಂದಷ್ಟು ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಆದರೆ ಅಷ್ಟಾದರೂ ಕೂಡ ಏನು ಅಲ್ಲಿ ಬದುಕುಳಿಯುವಂಥ ಯಾವುದೇ ರೀತಿಯಾದಂಥ ಏನು ಇದಾಗಿರಲಿಲ್ಲ. ಸೊ ಇಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಸದ್ಯ ಆ ಒಂದು ಏನು ವಿಜಯಪುರ ರಸ್ತೆ ಏನಿದೆ ಆ ಕಡೆಯಿಂದ ಕಲಬುರಗಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಇಲ್ಲೊಂದು ಕ್ರಾಸ್ ಇದೆ. ಈ ಕ್ರಾಸ್ನಿಂದ ಯಾವುದೋ ಒಂದು ಬೈಕ್ ಬಂದಿದೆ. ಅದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅಪಘಾತ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ FSL ಟೀಮ್ ಕೂಡ ಬಂದಿರುವಂಥದ್ದು. ಅವರೆಲ್ಲರೂ ಕೂಡ ಇಡೀ ಘಟನೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಇಂಚಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಆ ಕಡೆಯಿಂದ ಏನು ಕಾರ್ ಬರ್ತಾ ಇರುವಂಥ ಸಂದರ್ಭದಲ್ಲೇ ಮಧ್ಯದಲ್ಲಿ 2 ವೀಲರ್ ಒಂದು ಬಂದಂಥ ಹಿನ್ನೆಲೆಯಲ್ಲಿ ಅದನ್ನು
ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಬಂದು ಆ ಕಾರ್ ಮೊದಲು ಇಲ್ಲಿ ರಸ್ತೆ ಪಕ್ಕದಲ್ಲಿರುವಂಥ ಈ ಒಂದು ಡಿವೈಡರ್ಗೆ ಏನು ಡಿಕ್ಕಿ ಹೊಡೆದಿರುವಂಥದ್ದು. ಇಲ್ಲಿಂದ ಆ ಕಾರು ಡಿಕ್ಕಿ ಹೊಡೆದ ನಂತರ ಏನು ಜಂಪ್ ಆಗಿ ಮೂವ್ ಆಗಿರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಸೊ ಅಲ್ಲಿ ಹೋಗಿ ಫೈನಲ್ ಆಗಿ ಆ ಒಂದು ಕಾರು ನಿಂತಿರುವಂಥದ್ದು. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಏನು ಈ ಸ್ಪೆಸಿಫಿಕ್ಕಾಗಿ ಅಂದರೆ ಏನಾಯಿತು ಅನ್ನೋಂಥದ್ರ ಬಗ್ಗೆ FSL ತಂಡವು ಕೂಡ ಬಂದು ಅದನ್ನು ಪರಿಶೀಲನೆ ನಡೆಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಮೊದಲನೇ ಏನು ಒಂದು ಘಟನೆ ನಡೆದಿರುವಂಥದ್ದು ಎಕ್ಸಾಕ್ಟ್ಲಿ ಈ ಪ್ಲೇಸ್, ಈ ಡಿವೈಡರ್ದಿಂದ ಆ ಕಾರು ಡಿಕ್ಕಿ ಹೊಡೆದುಕೊಂಡು ಇಲ್ಲಿಂದ ಪಾಸ್ ಆಗಿರುವಂಥದ್ದು ಕೂಡ ಆಗಿರುವಂಥದ್ದು. ಸೊ ಈ ಒಂದು ಸ್ಥಳದಲ್ಲಿ ಏನು ದೃಶ್ಯ ಕಂಡು ಬರ್ತಾ ಇರುವಂಥದ್ದು, ಇಲ್ಲಿ ಮೊದಲು ಕಾರ್ ಹಿಟ್ ಆಗಿರುವಂಥದ್ದು. ಹಾಗಾಗಿ ಇದೀಗ ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳ ತಂಡ ಕೂಡ ಬಂದಿರುವಂಥದ್ದು. ಸೊ ಎಲ್ಲರೂ ಕೂಡ ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು, FSL ತಂಡ ಎಲ್ಲರೂ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೈಲಾರಿ, ತಾವೀಗ ಎಲ್ಲಿದ್ದೀರಿ, ಯಾವ ಸ್ಥಳದಲ್ಲಿದ್ದೀರಿ, ಸದ್ಯಕ್ಕೆ ಅಲ್ಲಿ ಏನೇನು ಮಾಹಿತಿ ಇದೆ ಮೈಲಾರಿ? ಹೌದು ರಂಜಿತ್, ಇದು ಬೆಳಗಾವಿಗೆ ಆಘಾತಕಾರಿ ಸಂಗತಿ ಆಗಿರುವಂಥದ್ದು. ಸಾಕಷ್ಟು ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಮತ್ತು ಸಾಕಷ್ಟು ಕಷ್ಟದಿಂದ ಬಂದಂಥ, ಕಡು ಬಡತಿಯಿಂದ ಬಂದಂಥ ಮಹಾಂತೇಶ್ ಬೆಳಗ್ಗೆ ಅವರು ರಸ್ತೆ ಅಪಘಾತದಲ್ಲಿ ಸದ್ಯ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಮೃತದೇಹವನ್ನು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣಕ್ಕೆ, ಅಂದರೆ ಅವರು ಇರುವಂಥ ಹುಟ್ಟೂರಿಗೆ ಕೂಡ ಈಗ ಸದ್ಯ ಮೃತದೇಹ ಬಂದಿರುವಂಥದ್ದು. ಈಗಾಗಲೇ ಪೂಜಾ ಕಾರ್ಯಗಳು ಕೂಡ ಏನು ಮನೆಯ ನಿವಾಸದಲ್ಲಿ ಕೂಡ ಏನು ಕುಟುಂಬಸ್ಥರು ಸದ್ಯ ಮಾಡ್ತಿರುವಂಥದ್ದು. ಮನೆಯ ಮುಂಭಾಗದಲ್ಲಿ, ಅಂದರೆ ರಾಮದುರ್ಗ ಪಟ್ಟಣದ ನವಿಪೇಟೆಯ ಏನು ಅವ್ರ ನಿವಾಸ ಇತ್ತು, ಅದೇ ಒಂದು ನಿವಾಸದ ಮುಂಭಾಗದಲ್ಲಿ ಸದ್ಯ ನಾನಿರುವಂಥದ್ದು. ಸಾಕಷ್ಟು ಅವರ ಸ್ನೇಹಿತರಿರ್ಬೋದು, ಬಾಲ್ಯ ಸ್ನೇಹಿತರಿರ್ಬೋದು ಅಥವಾ ಅವರ ಹಿತೈಷಿಗಳು ಕೂಡ ಈಗಾಗಲೇ ಅಂತಿಮ ದರ್ಶನಕ್ಕೆ ಬಂದಿರುವಂಥದ್ದು. ಒಂದು ಕಡೆ ಇಲ್ಲಿ ಅವರ ಚಿಕ್ಕಪ್ಪನ ಮಕ್ಕಳು ಇಬ್ಬರು, ಹಿರಣ್ಣ ಬೆಳಗಿ ಮತ್ತು ಶಂಕರ್ ಬೆಳಗಿ ಅವರು ಸಾವನ್ನಪ್ಪಿರುವಂಥದ್ದು. ಅವ್ರದ್ದು ಕೂಡ ಇಲ್ಲಿ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಮತ್ತು ಮತ್ತೊಂದು ಕಡೆ ನನ್ನ ಎಡಬದಿಗೆ ಕೂಡ ಇದು ಮಹಾಂತೇಶ್ ಬೆಳಗಿ ಅವರ ಮನೆ ಇರುವಂಥದ್ದು. ಹಾಗಾಗಿ ಆ ಒಂದು ಮನೆಯಲ್ಲಿ ಕೂಡ ಈಗಾಗಲೇ ಕುಟುಂಬಸ್ಥರು ಆಕ್ರಂದನ ಮುಗಿಲಿಮಿಟ್ಟಿರುವಂಥದ್ದು. ಪತ್ನಿ ಮತ್ತು ಪುತ್ರಿ ಕೂಡ ಈಗಾಗಲೇ ಏನು ನಿವಾಸಕ್ಕೆ ಆಗಮಿಸಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ. ಸಾಕಷ್ಟು ಅವರ ಹಿತೈಷಿಗಳು ಕೂಡ ಈ ಒಂದು ಅವರ ಅಂತಿಮ ದರ್ಶನಕ್ಕಾಗಿ ಬರ್ತಾ ಇರುವಂಥದ್ದು. ಪ್ರಾಮಾಣಿಕವಾಗಿ ಏನು ಸಾಕಷ್ಟು ಏನು ವರ್ಷಗಳಿಂದ ಕೂಡ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದರು. ದಾವಣಗೆರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಯಾಗಿದ್ದರು. ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ್ರು, ತಾಯಿ ಆಸರೆಯಲ್ಲಿ ಬೆಳೆದ್ರು, ಸಾಕಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ. ಮತ್ತು ಈಗ ನಮ್ಮ ಜೊತೆಗೆ ಇಲ್ಲಿ ಸ್ನೇಹಿತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ನೀವು ಬಾಲ್ಯ ಸ್ನೇಹಿತರು, ಹೆಂಗಿದ್ರು ಅಂತ? ಈಗ ನಾವು ಏನು ಹೇಳ್ಬೇಕಂತಂದ್ರೆ, ನಾವು ಮಹಾಂತೇಶ, ಮಹೇಶ್, ಉಮೇಶ್, ನಾವು 3 ಮಂದಿ ಕೂಡಿನ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಅಂದ್ರೆ ಬಾಲ್ವಾಡಿ ಹಿಡ್ಕೊಂಡು ನಾವು ದಿವಸ ಸಾಲಿಗೆ ಹೋಗ್ಬೇಕಾದ್ರೆ ಮೊದಲು ಅವ ರೆಡಿ ಆದಂದ್ರೆ ನಮ್ಮ ಮನೆಗೆ ಬರಬೇಕು, ನಾವು ರೆಡಿ ಆದೀವಿ ಅಂದ್ರೆ ಅವ್ರ ಮನೆಗೆ ಬರಬೇಕು. 3 ಮಂದಿ ಕೂಡ ನಾವು ಎಲ್ಲ ಕಡೆ ಸ್ಕೂಲಿಗೆ ಹೋಗಲಿ ಅಥವಾ ಯಾವುದೇ NCC ಹೋಗಿ ಪಾರ್ಟಿಸಿಪೇಷನ್ಸ್ ಮಾಡೋದು ಇದ್ರು 3 ಮಂದಿ ಕಡೆ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ರಿಜೆಕ್ಟ್ ಆದರೂ 3 ಮಂದಿ ಕೂಡ ಹಾಕಿದ್ವಿ ನಾವು. ಮತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ, ನಮ್ಮ ಮನೆ ಮುಂದೆ ದಿವಸ ಅವರು ಸೀರೆ ಗಂಟು ಹೊತ್ಕೊಂಡು ಬಂದು ಎಲ್ಲ ಮಡಿಕೆ ಹಾಕಿ ತಾಯಿ ಮಗ ನಮ್ಮ ಮನೆ ಮುಂದೆ ದಿವಸ ಹೋಗೋದು ಬರೋದು ಮಾಡ್ತಿದ್ರು. ನಮ್ಮ ಅಜ್ಜಿ ಬಾಕದೊಳಗೆ ಕುಂತಾಗ ಹೇಳ್ತಿದ್ರು ಅವ್ರಿಗೆ, ಯಾಕ ನೀನು ಹುಡುಗನ ಗೋನ್ ಮುರಿದ್ಗಿರ್ದಿ, ಸ್ವಲ್ಪ ಸಣ್ಣ ಗಂಟು ಒಯ್ಯುತ್ತು ಬಾ ಅಂತ ಹೇಳ್ತಿದ್ರು. ಸಣ್ಣ ಒಯ್ದ್ರೆ ನನ್ನ ಮನೆ ನಡಿಬೇಕಲ್ವಿ ಅಂಥೇಳಿ ಅವ್ರ ವಾರ ನಮ್ಮ ಅಜ್ಜಿಗೆ ಹೇಳೋದನ್ನು ನಾ ದಿವಸ ಕೇಳ್ತಿದ್ನಿ. ಆಮ್ಯಾಗ ಸ್ಕೂಲ್ ಟೈಮ್ದೊಳಗೆ ಅದು ಬುಕ್ಸ್ ಅದು ಇಲ್ದಾಗದು ನಮ್ಮ ಕಡೆ ಕೇಳಿ ಬುಕ್ಸ್ ಇಸ್ಕೊಂಡು ಓದ್ತಿದ್ರು. ಆದ್ರೆ ನಮಗೆಲ್ಲ ಹೆಂಗೆ ಹೇಳ್ತಿದ್ರಪ್ಪ ಅಂತಂದ್ರೆ, ಮುಂದೊಂದು ದಿವಸ ನೀವೆಲ್ಲರೂ ಭಾಳ ಫೇಮಸ್ ಹಾಕಿರಿ, ಹಂಗೆ ನಾನು ಕೆಲಸ ಮಾಡಿ ತೋರ್ಸಾವದೀನಿ ಅಂಥೇಳಿ ನೀವೆಲ್ಲ ಟಿವಿಯಾಗ ಬರ್ತೀರಿ ಅಂತ ಹೇಳ್ತಿದ್ದ. ಖರೆ ಈಗ ನಾವು ಹಂಗೆ ಟಿವಿಯಾಗ ಬರೋದು ಬಿಟ್ಟು ಹಿಂಗೆ ಟಿವಿಯಾಗ ಬರೋದು ಬಂತಂತೇಳಿ ನಾವು ಭಾಳ ದುಃಖ ಅನ್ನಿಸ್ತೈತಿ. ಆಮೇಲೆ ನಾವು ಯಾವಾಗಾರ ಬೆಂಗಳೂರಿಗೆ ಹೋಗಲಿ, ಆಮ್ಯಾಗ ಅವ್ರು ZPCO ಇದ್ದಾಗ ಬೀದರ್ಗೆ ನಾವು ಹೋದ್ರೆ, ನಾವು ಇಲ್ಲಿಂದ ಹಿಡಿದು ಬಿಟ್ಟಿವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಮುಟ್ಟೋ ತಕ್ಕ ಒಂದು 10 ಸಲ ಫೋನ್ ಮಾಡ್ತಿದ್ರು. ಎಲ್ಲಿಗೆ ಬಂದ್ರಿ, ಆರಾಮದಿರಿಲ್ಲೋ, ಊಟ ಮಾಡಿದ್ರಿಲ್ಲೋ, ಬಂದು ಮುಟ್ಟೋ ತಕ್ಕನೂ 10 ಸಲ ಫೋನು. ಅಲ್ಲಿಂದ ಹಿಡಿದು ಬಿಡಬೇಕಾದ್ರೆ ನಮ್ಗೆ ರಾತ್ರಿ ಬಸ್ ಹತ್ತಬೇಕಾದ್ರೂ ಅಡುಗೆ ಮಾಡಿಸಿ ನಮಗೆ ಪ್ಯಾಕ್ ಮಾಡಿಸಿ, ಅಲ್ಲಿ ನಡಕೋದು ಹೋಟೆಲ್ದಾಗ ಊಟ ಸರಿ ಇರೋಂಗಿಲ್ಲ, ಅದಕ್ಕೆ ಇದನ್ನು ತೊಗೊಂಡೋಗ್ರಿ, ಎಲ್ಲಿ ನಿಂದಿರ್ಸ್ತಾರಲ್ಲ ಅಲ್ಲಿ ನೀವು ಊಟ ಮಾಡಿರಿ ಅಂತ ಹೇಳಿ ನಾವು ಮುಟ್ಟೋ ತಕ್ಕನೂ 10 ಸಲ ಫೋನ್ ಮಾಡ್ತಿದ್ರು. ಅವ್ರು ಹೋಗಿ ಮುಟ್ಟಿದ್ರಲ್ಲೋ, ಇದಾತಿಲ್ಲೋ ಅಂತ ಅಷ್ಟು ಕೇರ್ ಮಾಡೋರು. ಈಗ ನಾವು ನಮ್ಮ ಮಗಳದ್ದು
ಯಾವುದೇ ರೀತಿ ಅಂತ ಅಧಿಕಾರ ಭೀಮಾ ಅವರಲ್ಲಿ ಇರಲಿಲ್ಲ, ನೇರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದರು. ಎಷ್ಟು ಸಂಪರ್ಕದೊಳಗೆ ಇದ್ರಪ್ಪ ಅಂತಂದ್ರೆ ಅವರು ಎಲ್ಲ ಮರೆತು ನಮ್ಮ ಜೋಡಿ ಮಾಂತ್ಯ ಅಂತ ಅಂದು ಮಾತಾಡಿ ನೀನು ನನಗೆ ಸಾಹೇಬ್ ಅನ್ಬೇಡ ನೀನು ಅಂಥೇಳಿ ನಮ್ಗೆ ಆ ನಮೂನಿ ಮಾತಾಡ್ತಾರೆ. ನಾವೇನಂತಿದ್ವಿ, ನಾನು ನೀನು ಇದ್ದಾಗ ನಾವು ಅನ್ಬೋದಪ್ಪ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿಯ ಸಂಭ್ರಮ. ಈ ಸಂಭ್ರಮಕ್ಕೆ ಸಾವಿರಾರು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಾವಿರಾರು ಜನ ಸುಬ್ರಹ್ಮಣ್ಯ ಷಷ್ಠಿಯ ಈ ಸಂಭ್ರಮದಲ್ಲಿ ತಾವು ಭಾಗಿಯಾಗ್ತಾ ಇದ್ದಾರೆ ಭಕ್ತಿ ಭಾವದಿಂದ. ಷಷ್ಠಿ ಸಂಭ್ರಮ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು, ಸಚಿವ ರಾಮಲಿಂಗಾರೆಡ್ಡಿ ಇದ್ದಾರೆ, ಶಾಸಕಿ ಭಾಗೀರಥಿ ಮುರುಳ್ಯ ಕೂಡ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಭಾಗಿಯಾಗಿರೋದನ್ನು ತಾವು ನೋಡ್ತಾ ಇದ್ದಾರೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.